ನಾವು ಪರ್ಮನೆಂಟ್ ಆಗಿರಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ಎರಡು ಬಗ್ಗೆ ಜನರಿರ್ತಾರೆ. ಒಬ್ಬ ಕೆಲಸ ಮಾಡುವನು, ಇನ್ನೊಬ್ಬರು ಅದರ ಲಾಭವನ್ನ ಪಡೆದುಕೊಳ್ಳು. ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿಯವರು ಹೇಳಿದ ಒಂದು ಮಾತು ಕೂಡ ನಲ್ಲಿ ಇದೆ. ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು, ಸಾಕಷ್ಟು ಪ್ರಯತ್ನಗಳು ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಯಾಕೆ ಸರ್, ಒಂದ್ ಕಡೆ ಬಿಜೆಪಿಯವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ. ಆಯ್ತು, ಪಾಪ ಖುಷಿ ಪಡೋರು, ಹಡೋರು, ದುಃಖ ಪಡೋರು ಅವರು ಇಚ್ಛೆಯಿಂದ ಮಾಡಲಿ. ಜನ ಎಲ್ಲ ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕೊನೆಗೂ ಈ ನವೆಂಬರ್ ಕ್ರಾಂತಿ ನಡೆದೇ ಬಿಡ್ತು. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಬಿಡ್ತಾರ. ಜೊತೆಗೆ ಕಾಂಗ್ರೆಸ್ ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಎಲ್ಲಿಗೆ ಹೋಗ್ತಾರೆ, ಯಾಕೆ CM ಪಟ್ಟ ಕೈ ತಪ್ಪುವಂಥ ಹಂತಕ್ಕೆ ಹೋಗ್ಬಿಡ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಪ್ರತಿದಿನ ಪ್ರತಿ ಗಂಟೆ 365 ದಿನ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಏನಾಯಿತು? ಡಿ ಕೆ ಶಿವಕುಮಾರ್ ಅವರು ಯಾಕೆ ಅಂಥ ವಿಚಾರವನ್ನು ಈಗ ಮಾಧ್ಯಮದ ಮುಂದೆ ಹೇಳಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷವನ್ನು ಬಿಡುವಂಥ ಮಾತನ್ನು ಯಾಕೆ ಹೇಳಿದ್ರು? ಪಕ್ಷದಲ್ಲಿ ಅಂಥದ್ದು ಏನಾಯಿತು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನವೆಂಬರ್ ಕ್ರಾಂತಿ ಆಗತ್ತೆ ಎನ್ನುವಂಥ ಮಾತುಗಳು ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಅನೇಕರು ಹೇಳ್ತಾನೆ ಇದ್ದರು. ಆದರೆ ಅದಕ್ಕೆ ಪರ್ಯಾಯವಾಗಿ ಯಾವ ಕ್ರಾಂತಿನೂ ಆಗಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಎನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಆಪ್ತರು ಹೇಳ್ತಾ ಇದ್ರು. ಮತ್ತು ಸಿದ್ದರಾಮಯ್ಯನವರು ಕೂಡ ಇಲ್ಲ, ನಾನೇ ಮುಖ್ಯಮಂತ್ರಿ ಆಗಿ ಇರ್ತೇನೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದಕ್ಕೆ ಬಲ ಬಂದಂತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತು ಇದೆಯಲ್ಲ, ಅದು ನವೆಂಬರ್ ಕ್ರಾಂತಿ ಆಗತ್ತೆ ಎನ್ನುವುದಕ್ಕೆ ಇದೀಗ ದೊಡ್ಡ ಒಂದು ಉತ್ತರ ಕೊಟ್ಟಂತಿದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತು. ಹಾಗಾಗಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟ ಗಟ್ಟಿಯಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ಬಂದಂತಿದೆ. ಮತ್ತು ಆ ನಿರ್ಧಾರದಿಂದ ಕಾಂಗ್ರೆಸ್ ಕೂಡ 2 ಹೋಳಾಗ್ಬಿಡುತ್ತಾ ಅಥವಾ 3-4 ಹೋಳಾಗುತ್ತಾ ಎನ್ನುವಂಥ ಬಲವಾದ ಒಂದು ಕುತೂಹಲ ಇದೀಗ ಮೂಡ್ತಾ ಇದೆ. ಅದೇ ಈಗ ಎಲ್ಲೆಡೆ ದೊಡ್ಡ ಸದ್ದನ್ನು ಮಾಡ್ತಿದೆ. ಮತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ನೇರವಾದ ಹೇಳಿಕೆಯನ್ನು, ಇಲ್ಲೇ ತನಕ ಪರೋಕ್ಷವಾದ ಹೇಳಿಕೆಯನ್ನು, ಇಂಡೈರೆಕ್ಟ್ ಆದ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ಇದೀಗ ಮುಖ್ಯವಾಗಿ ನೇರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಆ 3 ಹೇಳಿಕೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಆ 3 ಹೇಳಿಕೆಯನ್ನು ನೋಡ್ತಾ ಹೋದ್ರೆ, ನಾವು ಪರ್ಮನೆಂಟ್ ಆಗಿರಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ಎರಡು ಬಗ್ಗೆ ಜನರಿರ್ತಾರೆ. ಒಬ್ಬ ಕೆಲಸ ಮಾಡುವನು, ಇನ್ನೊಬ್ಬರು ಅದರ ಲಾಭವನ್ನ ಪಡೆದುಕೊಳ್ಳು. ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿಯವರು ಹೇಳಿದ ಒಂದು ಮಾತು ಕೂಡ ನಲ್ಲಿ ಇದೆ. ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು, ಸಾಕಷ್ಟು ಪ್ರಯತ್ನಗಳು ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಯಾಕೆ ಸರ್, ಒಂದ್ ಕಡೆ ಬಿಜೆಪಿಯವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ. ಆಯ್ತು, ಪಾಪ ಖುಷಿ ಪಡೋರು, ಹಡೋರು, ದುಃಖ ಪಡೋರು ಅವರು ಇಚ್ಛೆಯಿಂದ ಮಾಡಲಿ. ಜನ ಎಲ್ಲ ನೀವೆಲ್ಲ ಸಂತೋಷವಾಗಿದ್ರು ನಾವು ಸಂತೋಷ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ. ನಾನು ಡಿ ಕೆ ಶಿವಕುಮಾರ್ನಾಗಿ KPCC ಅಧ್ಯಕ್ಷ ಪಟ್ಟವನ್ನು ವಹಿಸಿಕೊಂಡು 5.5 ವರ್ಷ ಆಗ್ತಾ ಬಂತು. ಹಾಗಾಗಿ ನಾನು ಅದಕ್ಕೆ ರಿಸೈನ್ ಮಾಡುವ ಹಂತಕ್ಕೆ ಬಂದಿದ್ದೇನೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ KPCC ಅಧ್ಯಕ್ಷರಾಗಿ ಮುಂದುವರಿಯುವಂಥ ಯಾವುದೇ ಆಸೆ ಇರಲಿಲ್ಲ. ಮತ್ತು ಅವರು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಕಟ್ಟುನಿಟ್ಟಿನ ಪಟ್ಟನೆ ಹಿಡಿದಿದ್ರು. ಆದರೆ ಹೈಕಮಾಂಡ್ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಸತತ 2 ದಿನ 3 ದಿನ ಹೈಕಮಾಂಡ್ ಬಾಗಿಲನ್ನ ತಟ್ಟಿದ್ರು ಕೂಡ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಬೇಕೆನ್ನುವಂಥ ಪ್ರಯತ್ನ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡಲಿಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಅತ್ಯಂತ ದೊಡ್ಡ ಅಥವಾ ಸ್ಪಷ್ಟ ಸಂದೇಶ ಸಿಕ್ಕಂತಿದೆ. ಅದೇನೆಂದರೆ, ಯಾವುದೇ ಕಾರಣಕ್ಕೂ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶ ಸಿಕ್ಕಂತಿದೆ. ಹಾಗಾಗಿ ಅವರು ಇವತ್ತು ಹೇಳಿದಂಥ ಮಾತಿದೆಯಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ KPCC ಅಧ್ಯಕ್ಷರಾಗಿ ಮುಂದುವರಲಿಕ್ಕೆ ನನಗೆ ಮನಸ್ಸಿಲ್ಲ, ಯುವಕರು ಬರಬೇಕು, ಮುಂದಿನ ಹಂತದ ರಾಜಕಾರಣಿಗಳು ಬರಬೇಕು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಒಂದು. ಇದರ ಹಿಂದಿನ ಅರ್ಥ ಒಂದೇ, ಡಿ ಕೆ ಶಿವಕುಮಾರ್ ಅವರಿಗೆ ಇದೀಗ ಮುಖ್ಯಮಂತ್ರಿ ಪಟ್ಟ ಸಿಗಲ್ಲ ಮತ್ತು ಅವರು ಈಗ ಕಾಂಗ್ರೆಸ್ನ ಜವಾಬ್ದಾರಿಯಿಂದ ಹೊರಗೆ ಬರಲು ದೊಡ್ಡ ಮನಸ್ಸನ್ನು ಮಾಡಿದಂತಿದೆ.
ಎರಡನೇದಾಗಿ ಹೇಳ್ತಾರೆ, ಇಂದಿರಾ ಗಾಂಧಿಯವರು ಹೇಳಿದ್ರು ಒಬ್ಬರು ಕೆಲಸ ಮಾಡ್ತಾರೆ ಆದರೆ ಅದರ ಲಾಭ ಮತ್ತೊಬ್ಬರಿಗೆ ಸಿಗತ್ತೆ. ನೀನು ಯಾವತ್ತೂ ಕೆಲಸ ಮಾಡುವ ವ್ಯಕ್ತಿಯಾಗು, ಲಾಭ ಯಾರು ಬೇಕಾದ್ರೂ ತಗೊಂಡ್ರು ಪರವಾಗಿಲ್ಲ, ಆದರೆ ನೀನು ಕೆಲಸ ಮಾಡುವಂಥ ವ್ಯಕ್ತಿಯಾಗು ಎನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಇಂದಿರಾ ಗಾಂಧಿಯವರು ಹೇಳಿದಂಥ ಈ ಮೊದಲ ಮಾತಿದೆಯಲ್ಲ, ಒಬ್ಬರು ಕೆಲಸ ಮಾಡ್ತಾರೆ ಮತ್ತೊಬ್ಬರಿಗೆ ಲಾಭ ಹೋಗುತ್ತೆ. ಹಾಗಾಗಿ ಇಂದಿರಾ ಗಾಂಧಿಯವರು ಹೇಳಿದಂತೆ ನನ್ನ ಕೆಲಸ ಮಾತ್ರ ನಾನು ಮಾಡ್ತೇನೆ, ಲಾಭದ ಎಕ್ಸ್ಪೆಕ್ಟೇಷನೇ ಇರಲ್ಲ, ನಾನು ಇಂದಿರಾ ಗಾಂಧಿಯವರು ಹೇಳಿದಂಥ ಮೊದಲ ವಾಕ್ಯಕ್ಕೆ ಬದ್ಧನಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರೆ ಇದರ ಅರ್ಥ ನಾನು 2023ರಲ್ಲಿ ಪಕ್ಷವನ್ನು ಇಡೀ ಊರಿಗೆ ಹೋಗಿ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು 136 ಸೀಟ್ಗಳನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ನಾನು ಶ್ರಮವನ್ನು ವಹಿಸಿದ್ದೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಭೂತಪೂರ್ವಕವಾಗಿ ಗೆಲುವನ್ನು ಸಾಧಿಸಿತು, ಆದರೆ ಅದರ ಲಾಭ ಸಿದ್ದರಾಮಯ್ಯನವರು ಪಡ್ಕೊಳ್ತಿದ್ದಾರೆ ಎನ್ನುವಂಥ ಮಾತು ನೇರವಾಗಿ ಮೊಟ್ಟ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಬೇಕಿತ್ತು, ಆದರೆ ಅದು ಸಿಗ್ತಾ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದಿಂದ ಹೊರಗೆ ಬರ್ತೇನೆ ಎನ್ನುವಂಥ ಮಾತನ್ನು ನೇರವಾಗಿ ಕಾಂಗ್ರೆಸ್ಗೆ ಹೇಳಿದಂತಿದೆ. ಮೂರನೇದಾಗಿ ಇದು ಅತ್ಯಂತ ಸ್ಫೋಟಕವಾದಂಥ ಸೆಂಟೆನ್ಸು ಮತ್ತು ಅದು ಇಂದಿರಾ ಗಾಂಧಿಯವರ ಜನ್ಮದಿನದಂದು ಹೇಳಿದಂಥ ಮಾತಿದೆಯಲ್ಲ, ಅದು ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮವನ್ನು ಉದ್ದೇಶಿಸಿ KPCC ಕಚೇರಿಯಲ್ಲಿ ಹೇಳಿದಂಥ ಮಾತಿದೆಯಲ್ಲ, ಅಂದರೆ ಅದು ಮಾರ್ಮಿಕವಾಗಿ ಹೇಳಿದ್ರೂ ಕೂಡ ಅಥವಾ ಪಕ್ಷದ ಕಾರ್ಯಕರ್ತರಿಗೆ ಹುಮ್ಮಸ್ಸು ಮೂಡಿಸುವಂಥ, ಭರವಸೆಯನ್ನು ಮೂಡಿಸುವಂಥ ಮಾತು ಹೇಳಿದ್ರು ಕೂಡ ಮೊಟ್ಟ ಮೊದಲ ಬಾರಿಗೆ ಇದೀಗ ನವೆಂಬರ್ ಕ್ರಾಂತಿ ಆಗತ್ತೆ. ಅದೇನೆಂದರೆ CM ಬದಲಾವಣೆ ಆಗಲ್ಲ, ಅದುವೇ ದೊಡ್ಡ ನವೆಂಬರ್ ಕ್ರಾಂತಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದೀಗ ಪಕ್ಷದಲ್ಲಿ ಉಳಿಯುವ ಮನಸ್ಸಿಲ್ಲ ಎನ್ನುವಂಥ ಸ್ಫೋಟಕ ಮಾತು ಹೇಳುವುದರ ಮುಖಾಂತರ ನವೆಂಬರ್ ಕ್ರಾಂತಿ ಅದ್ಯಾವುದಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟ ಸಿಗಲ್ಲ ಮತ್ತು ಮುಖ್ಯಮಂತ್ರಿ ಪಟ್ಟದಿಂದ ಬೇಸತ್ತಂತ ಮುಖ್ಯಮಂತ್ರಿ ಪಟ್ಟ ಸಿಗಲ್ಲ ಎನ್ನುವಂಥ ಬೇಸರದಿಂದ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಹೊರಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ತನ್ನೆಲ್ಲ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇಡೀ ಕಾಂಗ್ರೆಸ್ ಪಕ್ಷವೇ ಛಿದ್ರವಾಗುತ್ತೆ ಎನ್ನುವಂಥ ಹೇಳಿಕೆ ಪರೋಕ್ಷವಾಗಿ ಕೊಟ್ಟಿದೆ ನವೆಂಬರ್ ಕ್ರಾಂತಿ ಅನ್ನೋದು ಇದೀಗ ಅನೇಕರು ಮಾತನಾಡ್ಕೊಳ್ತಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಆ ಮೂರನೇ ಮಾತನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾನು ಎಲ್ಲಿರ್ತೀನೋ ಬಿಡ್ತೀನೋ. ನೋಡಿ, ನಾನು ಪದೇ ಹೇಳ್ತೇನೆ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ಎಲ್ಲಿರ್ತೀನೋ ಬಿಡ್ತೀನೋ, ಆದರೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಎನ್ನುವಂಥ ಮೂರನೇ ಮಾತನ್ನು ಹೇಳ್ತಾರೆ. ಈ ಮೂರನೇ ಮಾತು ಇದೀಗ ಡಿ ಕೆ ಶಿವಕುಮಾರ್ ಅವರು ಹೇಳುವಾಗ ಅವ್ರ ಮುಖದಲ್ಲಿ ಯಾವುದೇ ನಗುವಾಗಿರಲಿ, ವ್ಯಂಗ್ಯವಾಗಿರಲಿ ಯಾವುದೇ ಇರಲಿಲ್ಲ. ಮುಖ ತುಂಬ ಸೊರಗು ಹೋಗಿತ್ತು. ಜೊತೆಗೆ ಅದಕ್ಕೆ ಪೂರಕವೆಂಬಂತೆ ಅವರ ಮಾತು ಕೂಡ ಸಣ್ಣ ಧ್ವನಿಯಲ್ಲಿತ್ತು ಮತ್ತು ಅವರ ಮುಖದಲ್ಲಿ ಎಲ್ಲವೂ ಕೂಡ ಹೊರಗೆ ಬಂದಂತಿತ್ತು. ಇದರ ಅರ್ಥ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಮತ್ತು ಸಂಪುಟ ಪುನರಚನೆ ಮಾಡಿಕೊಳ್ಳಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ಕೂಡ ಸತೀಶ್ ಜಾರಕಿಹೊಳಿ ಅವರ ಬಣ ಪಟ್ಟು ಹಿಡಿದ್ರಿಂದ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಆಗತ್ತೆ ಏನು ಬಿಡುತ್ತೆ, ತನ್ನ ಮರ್ಯಾದೆ ತಾನೇ ಕಳ್ಕೊಂಡಂಗಾಗತ್ತೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು DCM ಆಗಿದ್ದಾರೆ, ಜೊತೆಗೆ KPCC ಅಧ್ಯಕ್ಷರಲ್ಲಿ ಮುಂದುವರೆದ್ರೂ ಕೂಡ ಮತ್ತೊಂದು ಬಣ ಅಂದರೆ ಖರ್ಗೆ ಅವರ ಬಣ ಮತ್ತೊಂದು DCM ಪಟ್ಟಕ್ಕಾಗಿ ಹಾತೊರೆಯುತ್ತಿದೆ. ಅಂದರೆ ಸಂಪುಟ ಪುನರಚನೆ ಆಗೋದ್ರ ಜೊತೆಗೆ ಉತ್ತರ ಕರ್ನಾಟಕಕ್ಕೂ ಕೂಡ ನೀವು ಮನ್ನಣೆಯನ್ನು ಕೊಡಬೇಕು. ಉತ್ತರ ಕರ್ನಾಟಕದಲ್ಲೂ ಕೂಡ ನಾವು ಪಕ್ಷವನ್ನು ಬೆಳೆಸ್ಕೊಳ್ಬೇಕಂದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರಬೇಕು. ಜೊತೆಗೆ ಮತ್ತೊಂದು ಉಪಮುಖ್ಯಮಂತ್ರಿ ಪಟ್ಟವನ್ನು ಅಥವಾ ಮತ್ತೆರಡು ಉಪಮುಖ್ಯಮಂತ್ರಿ ಪಟ್ಟವನ್ನು ನೀವು ಮಾಡಲೇಬೇಕೆನ್ನುವಂಥ ಪಟ್ಟನ್ನು ಈ ಮತ್ತೊಂದು ಬಣ ಸಿದ್ದರಾಮಯ್ಯನವರು ಆಪ್ತ ಬಣ ಹೈಕಮಾಂಡ್ ಮುಂದೆ ಹೇಳಿದೆ ಮತ್ತು ಆ ಹೈಕಮಾಂಡ್ ಕೂಡ ಇದೀಗ ಖರ್ಗೆ ಅವರ ಮುಖಾಂತರ DCM ಆದಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದೆ, ಮತ್ತೊಂದು DCM ಹುದ್ದೆ ಇಲ್ಲಿ ಸೃಷ್ಟಿ ಆಗತ್ತೆ, ಅದಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಳ್ಳಬೇಕೆನ್ನುವಂಥ ಮಾತನ್ನು ಹೇಳಿದ ಕಾರಣ ಇದೀಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯವಲ್ಲ, 2028ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರ ಅರ್ಥ BJPಗೆ ಸೇರ್ತಾರೆ ಎನ್ನುವುದಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ತನ್ನ ಪಾಡಿಗೆ ತಾನು ಇದ್ದು ಎಲ್ಲ ಪಕ್ಷದ ಜೊತೆಗೆ ಸಮನ್ವಯತೆಯನ್ನು ಇದ್ಕೊಂಡು ಎಲ್ಲ ಪಕ್ಷದ ಜೊತೆ ಒಂದು ಸಹಬಾಳ್ವೆಯಿಂದ ಇದ್ಕೊಂಡು ತನ್ನ ಬಿಸಿನೆಸ್ಸನ್ನು ನೋಡಿಕೊಂಡು ತನ್ನ ಮೇಲೆ ಯಾವುದೇ ಒಂದು ಅಟ್ಯಾಕ್ ಆಗದಂತೆ, ತನ್ನ ಮೇಲೆ ಯಾವುದೇ ಒಂದು ರಾಜಕಾರಣದ ಅಥವಾ ಬೇರೆ ಬೇರೆ ಇಲಾಖೆಯಿಂದ ದಾಳಿ ಆಗದಂತೆ ನೋಡಿಕೊಂಡು ಸುಮ್ಮನೆ ಇದ್ಬಿಡೋದೇ ಬೆಸ್ಟ್. ಈ ರಾಜಕಾರಣ ಎಷ್ಟರ ಮಟ್ಟಿಗೆ ಗಬ್ಬೆದ್ದು ಹೋಗಿದೆ ಅಂದರೆ ಇಲ್ಲಿ ಜಾತಿ ಲೆಕ್ಕಾಚಾರ, ಇಲ್ಲಿ ಬೇರೆ ಬೇರೆ ಲೆಕ್ಕಾಚಾರವೇ ಮುಖ್ಯವಾಗಿದೆ ಹೊರತು ಇಲ್ಲಿ ಪಕ್ಷಕ್ಕಾಗಿ ಹಗಲಿರುಳು ದುಡಿದಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಇಲ್ಲಿ ಬೆಲೆ ಇಲ್ಲ ಎನ್ನುವುದು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆಯಾಗಿದೆ. ಮತ್ತು ಅವರು ಹೇಳಿದಂಥ ಮೂರೂ ವಾಕ್ಯವನ್ನು ನಾವು ಒಂದೇ ಒಂದು ಲೈನ್ನಲ್ಲಿ ಜೋಡಿಸ್ತಾ ಹೋದರೆ ಇಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ, ಎಲ್ಲರೂ ಕೂಡ ಬದಲಾವಣೆ ಆಗಲೇಬೇಕಾಗತ್ತೆ.
ಜೊತೆಗೆ ಇಲ್ಲಿ ಇಂದಿರಾ ಗಾಂಧಿ ಅವರು ಹೇಳಿದಂತೆ ಒಬ್ಬ ಕೆಲಸ ಮಾಡ್ತಾನೆ, ಪಕ್ಷಕ್ಕೆ ಕೆಲಸ ಮಾಡ್ತಾನೆ, ಮತ್ತೊಬ್ಬ ಅದರ ಲಾಭವನ್ನು ಪಡ್ಕೊಳ್ತಾನೆ ಎನ್ನುವುದನ್ನು ಹೇಳ್ತಾರೆ. ಇದರ ಅರ್ಥ ಇಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ ಎನ್ನುವುದರ ಜೊತೆಗೆ ಹೇಳೋದಂದ್ರೆ ನಾನು ಕೂಡ KPCC ಅಧ್ಯಕ್ಷ ಸ್ಥಾನದಿಂದ ಹೊರಗೆ ಹೋಗ್ತೇನೆ. ಜೊತೆಗೆ ಇಲ್ಲಿ ಎರಡನೇ ಸೆಂಟೆನ್ಸ್ ಇದೆಯಲ್ಲ, ಅಂದರೆ ಒಬ್ಬ ಕೆಲಸ ಮಾಡ್ತಾನೆ, ಒಬ್ಬ ಲಾಭ ಪಡ್ಕೊಳ್ತಾನೆ. ಹಾಗಾಗಿ ನಾನು ಇಂದಿರಾ ಗಾಂಧಿ ಅವರು ಹೇಳಿದಂಥ ಮಾತಿಗೆ ಬದ್ಧನಾಗಿ ಒಂದನೆಯ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಅದೇನೆಂದರೆ ನಾನು ಇಲ್ಲಿ ಕೆಲಸ ಮಾಡ್ತೇನೆ, ಅದರ ಲಾಭ ಯಾರು ಪಡ್ಕೊಂಡ್ರೂ ಪರವಾಗಿಲ್ಲ ಎನ್ನುವಂಥ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾರೆ. ಮೂರನೇದಾಗಿ ಅವ್ರು ಹೇಳುವಂಥ ವಾಕ್ಯ ಅದೇನೆಂದರೆ, ಮೂರನೆಯದಾಗಿ ಅವ್ರು ಹೇಳುವಂಥ ಮಾತು ಅದೇನೆಂದರೆ ನಾನು ಎಲ್ಲಿ ಇರ್ತೀನೋ ಬಿಡ್ತೀನೋ ಎನ್ನುವಂಥ ಮಾತನ್ನು ಹೇಳಿ 2028ಕ್ಕೆ ತಾವೇ ಅಂದರೆ ಕಾಂಗ್ರೆಸ್ಸೇ ಮತ್ತೆ ಅಧಿಕಾರಕ್ಕೆ ಬರುವುದೇ ನಮ್ಮ ಒಂದು ಬದಲಾವಣೆ ಅಥವಾ ಅದೇ ಕ್ರಾಂತಿ ಎಂದು ಹೇಳೋದ್ರ ಮುಖಾಂತರ ಇದೀಗ DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಎನ್ನುವುದು ಇದೀಗ ಪಕ್ಕಾ ಆಗ್ತಾ ಇದೆ. ಒಂದು ವೇಳೆ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು BJPಗೆ ಹೋದ್ರೂ ಕೂಡ ಅಲ್ಲಿ ದೊಡ್ಡ ಬದಲಾವಣೆ ಆಗಲ್ಲ, ಅಲ್ಲೂ ಕೂಡ ದೊಡ್ಡ ದೊಡ್ಡ ಕಚ್ಚಾಟ ಇದೆ. ಹಾಗಾಗಿ DK ಶಿವಕುಮಾರ್ ಅವರಿಗೆ ಒಂದು ಮನವರಿಕೆ ಆಗಿದೆ, DCM ಆಗಿ ತಾನು ಮುಂದುವರಿಬೇಕು ಅಥವಾ ಸಿದ್ದರಾಮಯ್ಯವರು CM ಆಗಿ ಮುಂದುವರೆದ್ರೆ ಅದು 2028ಕ್ಕೆ ಹೋಗ್ಬೋದು. ಆದರೆ KPCC ಅಧ್ಯಕ್ಷರ ಬದಲಾವಣೆ ಆಯ್ತಂದ್ರೆ ಅಲ್ಲಿ ಮತ್ತೊಬ್ಬರು KPCC ಅಧ್ಯಕ್ಷರಾಗ್ತಾರೆ. ಆದರೆ ನನಗೆ KPCC ಅಧ್ಯಕ್ಷರಾಗಿ ಮುಂದುವರಿಯುವಂಥ ಒಂದು ಯಾವುದೇ ಒಂದು ಸ್ವಾರ್ಥ ಇಲ್ಲ. ಹಾಗಾದರೆ ಅಲ್ಲಿ ಮತ್ತೊಬ್ಬರು ಬರ್ತಾರೆ. ಒಂದು ವೇಳೆ KPCC ಅಧ್ಯಕ್ಷರು ಬೇರೆಯವರಾದರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿಡಿತ KPCC ಅಧ್ಯಕ್ಷರ ಪಾಲಾಗುತ್ತೆ ಮತ್ತು ಆ KPCC ಅಧ್ಯಕ್ಷರು ನೇರವಾಗಿ ಹೈಕಮಾಂಡ್ನ ಮುಖಾಂತರ ನೇರವಾಗಿ ಕಾಂಟ್ಯಾಕ್ಟ್ ಇರ್ತಾರೆ ಮತ್ತು ಅದು ನನ್ನ ಮೇಲೂ ಕೂಡ ಒಂದು ಹಗೆತನ ಸಾಧಿಸುವುದಕ್ಕೆ ಮುಖ್ಯ ಕಾರಣವಾಗುತ್ತೆ ಎನ್ನುವಂತಹ ಎಲ್ಲ ಬೇಸರ ಇದೀಗ DK ಶಿವಕುಮಾರ್ ಅವರಿಗೆ ಮನದಟ್ಟಾಗಿದೆ. ಹಾಗಾಗಿ DK ಶಿವಕುಮಾರ್ ಅವರು ನೇರವಾಗಿ ಸಿದ್ದರಾಮಯ್ಯ ವಿರುದ್ಧ ಬೊಟ್ಟು ಮಾಡಿ ಹೇಳ್ತಾ ಇದ್ದಾರೆ, ಇಲ್ಲಿ ಕೆಲಸ ಮಾಡುವನು ನಾನೇ ಆಗಿದ್ರೆ ಅದರ ಸಂಪೂರ್ಣವಾದ ಫಲವನ್ನು ಸಿದ್ದರಾಮಯ್ಯನವರು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಇಲ್ಲಿ ಪರ್ಮನೆಂಟ್ ಅಲ್ಲ ಅಥವಾ ಯಾರೂ ಪರ್ಮನೆಂಟ್ ಅಲ್ಲ, ನಾನು ಎಲ್ಲಿ ಇರ್ತೀನೋ ಬಿಡ್ತೀನೋ, ಆದರೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಎನ್ನುವುದನ್ನು ಹೇಳೋದ್ರ ಮುಖಾಂತರ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಆದರೆ ಇದೀಗ ಕಾಂಗ್ರೆಸ್ ಪಕ್ಷದಿಂದ ನಾನು ಮನೆಗೆ ಹೋಗ್ತಾ ಇದ್ದೇನೆ, ಆದರೆ ಯಾವುದೇ ಬೇರೆ ಪಕ್ಷಕ್ಕೆ ಹೋಗಲ್ಲ ಎಂದು ಹೇಳೋದ್ರ ಮುಖಾಂತರ ನವೆಂಬರ್ ಕ್ರಾಂತಿ ಆಗತ್ತೆ. ಅದೇನೆಂದರೆ ನಾನು ಪಕ್ಷವನ್ನು ಬಿಡ್ತಾ ಇದ್ದೇನೆ, ನಾನು ಪಕ್ಷದಿಂದ ಹೊರಗುಳಿತೇನೆ, ಅಂದರೆ ನಾನು BJP ಯಾವುದೇ ಕಾರಣಕ್ಕೂ ಸೇರಲ್ಲ ಎನ್ನುವಂಥ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಯಾವಾಗ ರಾಜೀನಾಮೆ ಕೊಡ್ತಾರಾ ಅಥವಾ ಕಾಂಗ್ರೆಸ್ ಪಕ್ಷ ಮೂರು ಹೋಳ ಆಗುತ್ತಾ ಎಲ್ಲವೂ ಕೂಡ ಇದೀಗ ಕಾದು ನೋಡಬೇಕಾಗಿದೆ. ಇದಕ್ಕೆ ಪೂರ್ವಕಾಮಿಯಂತೆ ಇಲ್ಲಿಯ ತನಕ ಅಥವಾ ಕಳೆದ 3-4 ದಿನದಿಂದ ಕೊನೆಯದಾಗಿ DK ಸುರೇಶ್ ಅವರು ಕೂಡ ದೆಹಲಿಗೆ ಮೀಟ್ ಮಾಡಿದ್ರು, ದೆಹಲಿಗೆ ಹೋಗ್ತಾ ಇದ್ರು, ಹೈಕಮಾಂಡ್ ಮೀಟ್ ಮಾಡಿ ಪ್ರಯತ್ನ ಮಾಡಿದ್ರು, ಖರ್ಗೆ ಅವರನ್ನು ಮೀಟ್ ಮಾಡಿದ್ರು, ಆದರೆ ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡುವಂಥ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೂ ಕೂಡ ಒಂದು ಸಾಧ್ಯವಾಗಿರಲಿಲ್ಲ. ಇವತ್ತು ಕೂಡ ಮಾಧ್ಯಮದವರು ಅವರನ್ನು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ನಾನು ಎಲ್ಲೂ ಓಡ್ ಹೋಗಲ್ಲ, ನಾಳೆ ಮಾತಾಡುವೆ ಅನ್ನುವಂಥ ಮಾತು ಹೇಳಿದ್ದನ್ನು ನೋಡ್ತಾ ಇದ್ರೆ ಪ್ರತಿ ಸಲ ಅವರ ಮನೆಯ ಮುಂದೆ ಅವರ ಒಂದು ಮನೆಯ ಗೋಡೆಯ ಮುಂದೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು, ಹಾಗಾಗ್ತದೆ ಹೀಗಾಗ್ತದೆ ಎಲ್ಲವೂ ಆಗ್ತದೆ, ಒಳ್ಳೇದಾಗುತ್ತೆ, ನನಗೆ ನಮ್ಮಣ್ಣನನ್ನು CM ಆಗಿ ನೋಡುವಂಥ ಆಸೆ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಇವತ್ತು DK ಸುರೇಶ್ ಅವರ ಅಂದರೆ ನೀವು DK ಶಿವಕುಮಾರ್ ಅವರನ್ನ ಒಂದು ಮೆತ್ತಗಾಗ್ತಾರೆ ಅಥವಾ ಹಾಡಾಗ್ತಾರೆ ಅನ್ಬೋದು, ಆದರೆ DK ಸುರೇಶ್ ಅವರು ಯಾವತ್ತೂ ಕೂಡ ಮೆತ್ತಗಾಗಿದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. DK ಶಿವಕುಮಾರ್ ಅವರು ಯಾವುದೋ ಒಂದು ಹಂತಕ್ಕೆ ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, DCM ಲೆವೆಲ್ಗೆ ಬೆಳೆದಿದ್ದಾರೆ ಮತ್ತು KPCC ಅಧ್ಯಕ್ಷ ಸ್ಥಾನವನ್ನು 5.5 ವರ್ಷದ ಕಾಲ ಒಂದು ನಿಯತ್ತಿನ ದಾರಿಯಲ್ಲಿ ಮುನ್ನಡೆಸಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದ್ದಾರೆ. ಅಂದರೆ ಅದು ನೇರವಾಗಿ DK ಸುರೇಶ್ ಅವರ ಒಂದು ಬೆಂಬಲದಿಂದ ಎನ್ನುವುದು ಕೂಡ DK ಶಿವಕುಮಾರ್ ಅವರಿಗೆ ಅರ್ಥವಾಗಿದೆ. ಅಂಥ ಒಬ್ಬ ವ್ಯಕ್ತಿ ಬಂಡೆ ಕಲ್ಲಿನಂತೆ ನಿಂತು ಅಣ್ಣನಿಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಸಡನ್ ಆಗಿ ಡಲ್ ಆಗಿದ್ದಾರೆ ಅಂದರೆ ಅವರಿಗೆ ಅರ್ಥ ಆಗಿದೆ, ನಮ್ಮಣ್ಣ ಸದ್ಯಕ್ಕೆ ಮುಖ್ಯಮಂತ್ರಿ ಆಗಲ್ಲ ಎನ್ನುವುದು ಕೂಡ ಅರ್ಥ ಆಗಿದೆ. ಇದರ ಅರ್ಥ ಇಷ್ಟೇ, ಹೈಕಮಾಂಡ್ ಹೇಳಿರ್ಬೋದು DK ಶಿವಕುಮಾರ್ ಅವರಿಗಿಲ್ಲ, ಒಂದು 3-4 ತಿಂಗಳ ಕಾಲ ನಾವು ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡಲ್ಲ, ಅದು ಅನೇಕ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ ಎನ್ನುವುದನ್ನು ಹೇಳಿರ್ಬೋದು. ಆದರೆ ಅದರ ಅರ್ಥವೇ ಬೇರೆ ಇದೆ ಅನ್ನೋ ಕೂಡ DK ಶಿವಕುಮಾರ್ ಅರ್ಥ ಆಗುತ್ತೆ. ಯಾಕಂದರೆ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಿ ಎನ್ನುವುದನ್ನು ನಾನು 10 ಸರಿ ಈಗ ಹೈಕಮಾಂಡ್ ಮುಂದೆ ಹೇಳಿದ್ದೇನೆ. ಮತ್ತೆ 4-5 ತಿಂಗಳ ನಂತರ ಮತ್ತದೇ ಗೋಳಾಟವನ್ನು ಕೇಳಲಿಕ್ಕೆ ನನಗೆ ಮನಸ್ಸಿಲ್ಲ. ನಾನು ಅಧಿಕಾರ ಮಾಡಿದ್ರು ಕೂಡ 2.5 ವರ್ಷಗಳ ಕಾಲ ಅಧಿಕಾರ ಮಾಡ್ಬೋದು, ಮುಂದೆ ನಾವು ಬರ್ತೀವೋ ಅಥವಾ BJP ಬರುತ್ತೋ ಗೊತ್ತಿಲ್ಲ. ಯಾಕಂದರೆ ಯಾವುದೇ ಒಂದು ಪಕ್ಷ ಅಧಿಕಾರ ಮಾಡಿದ ನಂತರ ಆ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಅಧಿಕಾರವನ್ನು ಮಾಡಿದಂಥ ಹಿಸ್ಟ್ರಿಯೇ ಇಲ್ಲ. ಹಾಗಾಗಿ ಕೊಡೋದಾದರೆ ಈಗ ಕೊಡಿ, 2028ರಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನೋದನ್ನು ಹೇಳಿದ್ರು ಕೂಡ ಅದು BJP ಬರುತ್ತೆ, BJP ಮತ್ತೇನೋ ಪ್ಲ್ಯಾನ್ ಹಾಕ್ಕೊಂಡಿದೆ, ಅದು ಬೇರೆ ಪ್ಲ್ಯಾನ್ ಮುಖಾಂತರ BJP ಬರುತ್ತೆ ಅನ್ನೋದು ಕೂಡ DK ಶಿವಕುಮಾರ್ ಅವರಿಗೆ ಗೊತ್ತಿದೆ. ಹೀಗಾಗಿ ಈಗ ಸಿಗದಿದ್ದರೆ ಮತ್ತೆ ಯಾವುದೇ ಕಾಲದೂ ಕೂಡ ಸಿಗಲ್ಲ. ಹಾಗಾಗಿ ನಾವೆಲ್ಲವನ್ನು ಬಿಟ್ಟು ನಾನು ಪಕ್ಷದಿಂದ ದೂರ ಉಳಿದು
ಒಂದು ಸಮಾನಾಂತರ ಅಂತರವನ್ನು ಕಾದುಕೊಂಡು ಅಥವಾ ನಾನು MLA ಆಗಿದ್ದುಕೊಂಡು 2028 ತನಕ MLA ಆಗಿದ್ದು ನಾನು ಪಕ್ಷದಿಂದ ಒಂದು ದೂರ ಇದ್ದರೆ ಅದು ನನ್ನ ಮರ್ಯಾದೆಗೆ ದೊಡ್ಡದಂತ ಗೌರವ ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಇದೀಗ ಮತ್ತೆ ಮುಖ್ಯಮಂತ್ರಿ ಪಟ್ಟದ ಆಸೆಯನ್ನ ಸಂಪೂರ್ಣವಾಗಿ ತೋರದಂತಿದೆ. ಹಾಗಾಗಿ KPCC ಅಧ್ಯಕ್ಷ ಸ್ಥಾನಕ್ಕೆ DK ಶಿವಕುಮಾರ್ ಅವರು ಯಾವಾಗ ರಿಜೈನ್ ಮಾಡ್ತಾರೆ ಅನ್ನುವಂಥ ಗುಟ್ಟು ಇದೀಗ ಸದ್ಯಕ್ಕೆ ಬಯಲಾಗ್ತಿದೆ ಮತ್ತು ಕೆಲವೇ ದಿನಗಳಲ್ಲಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ರಿಜೈನ್ ಮಾಡ್ತಾರೆ ಮತ್ತು ಈ ನವೆಂಬರ್ ಮುಗಿಯೋದ್ರೊಳಗಡೆ ಒಂದು ದೊಡ್ಡ ಅಂತ ಸಂದೇಶವನ್ನು ಕೊಟ್ಟು ಇದೀಗ ಕಾಂಗ್ರೆಸ್ ಪಕ್ಷ ಛಿದ್ರ ಆಗತ್ತೆ ಅನ್ನೋದು ಕೂಡ ಇದೀಗ ಕಾದು ನೋಡಬೇಕಾಗಿದೆ. ಇದಕ್ಕೆಲ್ಲ ಒಂದು ಉದಾಹರಣೆ ಅಂದರೆ DK ಶಿವಕುಮಾರ್ ಅವರು ಹೇಳಿದಂಥ ಇವತ್ತು ಪ್ರೆಸ್ ಮೀಟ್ ಮುಖಾಂತರ ಹೇಳಿದಂಥ ಅಥವಾ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹೇಳಿದಂಥ ಮಾತಿದೆಯಲ್ಲ, ಆ ಮಾತಿನ ಮುಖಾಂತರ ಎಲ್ಲೂ ಕೂಡ ಅರ್ಥ ಆಗತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಯಾವುದೇ ಬೇಡಪ್ಪ ಎನ್ನುವಂಥ ಕಾರಣಕ್ಕಾಗಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡ್ತಾರ ಅಥವಾ 2025 ತನಕ ಮುಖ್ಯಮಂತ್ರಿಯಾಗಿ ತಾವೇ ಮುಂದುವರಿಯುವಂಥ ಹಠಕ್ಕೆ ಬಿದ್ದು ಇನ್ನೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಳುವಾಗುತ್ತಾ, ಇವೆಲ್ಲವೂ ಕೂಡ ಕಾದೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.